ಅಶ್ವಗಂಧ. ಅಶ್ವಗಂಧ ಉತ್ಕೃಷ್ಟವಾದಂಥ ಬೆಳೆ ಸರ್ ಇದು. ಮತ್ತು ಗಾತ್ರನೂ ಬಂದಿದೆ. ಈಗಿರುವ ಬೆಳೆ ಇಷ್ಟು ಗಾತ್ರ ಬರಲಾರ್ದು, ಯಾಕೆಂದರೆ ತುಂಬಾ ಹೆಚ್ಚಾಗಿಬಿಟ್ಟಿದೆ ಸರ್. ಇದೊಂದು ವಿಶೇಷ ಮಾವಿನ ಮರ. ನಾನು ಉಪನಿರ್ದೇಶಕರ ಕಚೇರಿ ಹಾಸನ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿರುವಾಗ ಆ ಕಾಂಪೌಂಡ್ನಲ್ಲಿ ಒಂದು ಮಾವಿನ ಮರ ಇದೆ. ಅದು ವಿಶೇಷವಾದಂತಹ ನಾಟಿ ಬಾದಾಮಿ ರೀತಿಯ ನಾಟಿ ಹಣ್ಣು. ಆ ಹಣ್ಣಿನ ರುಚಿಯನ್ನು ನೋಡಿ ನಾನು ಅದರದ್ದು ಒಂದು ಇಷ್ಟು ಸ್ಟೆಮ್ಮನ್ನು ತಂದು ಕಾಂಪೌಂಡಿನಲ್ಲಿ ಇದ್ದಂಥ ಒಂದು ಗಿಡಕ್ಕೆ ಬೆಣೆ ಕಸಿ ವಿಧಾನದಲ್ಲಿ ಒಂದು ಬೆಣೆ ಕಸಿ ಅಂತ ಬರುತ್ತೆ, ಅದಕ್ಕೆ ಅಳವಡಿಕೆಯನ್ನು ಮಾಡಿಕೊಂಡು ನಾನು ಅದನ್ನು ಗಿಡವಾಗಿ ಬೆಳೆಸಿದ್ದೇನೆ. ಈಗಾಗಲೇ 3-4 ವರ್ಷದಿಂದ ತುಂಬ ಉತ್ಕೃಷ್ಟವಾದಂತಹ ಫಲವನ್ನು ನಮಗೆ ನೀಡ್ತಾ ಇದೆ. ಈ ವರ್ಷ ಸಾಕಷ್ಟು ಫಲವನ್ನು ನೀಡ್ತಾ ಇದೆ. ಬಾಲಾಜಿ ಆಲ್ ಸೀಸನ್ ಸರ್ ಇದು ನಿಂಬು. ನೀವು ಯಾವಾಗ ಬಂದರೂ ನಾವು ಬಿದ್ದರೂ ಮಾತ್ರ ಆಯ್ಕೊಂತೀವಿ, ಕೈ ಎತ್ತು ಕುಯ್ಯಲ್ಲ. ಇದು ಎಷ್ಟು ಹಣ್ಣುಗಳಿದೆ ನೋಡಿ, ಎಲ್ಲ ಬಂಚ್ ಹಣ್ಣುಗಳಿದೆ. ಮೇಲಿಂದ ಹಿಡಿದು ಇದರದೇ ಪ್ರಭೇದ ಇನ್ನು 3 ಗಿಡ ಇದೆ ನಮ್ಮಲ್ಲಿ. ಬಸರಿ ಬೃಹತ್ ಮರದ ಜಾತಿಯಲ್ಲಿ ತಾಯಿ ಎಂದ ಹೆಸರಿಗೆ ಪಾತ್ರವಾಗಿರ್ತಕ್ಕಂಥದ್ದು ಬಸರಿ ಮರ. ಹಾಗೆ ತಂದೆ ಹೆಸರಿಗೆ ಪಾತ್ರವಾಗಿರ್ತಕ್ಕಂಥ ಬಿಗ್ ಬ್ಯಾನಿಯನ್ ಟ್ರೀ, ಅದು ಕಿಂಗ್ ಆಫ್ ಪ್ಲ್ಯಾಂಟ್ಸ್ ಟ್ರೀಸ್ ಇರ್ಬೋದು. ಇದು ಕಿಂಗ್ ಆಫ್ ಟ್ರೀಸಲ್ಲಿ ಇದು ಬ್ಯಾನಿಯನ್, ಇದು ಆಲದ ಮರ. ಇದು ಅವನು ನನ್ನ ಆಸಕ್ತಿಯನ್ನು ನೋಡಿ ಎರವಲ್ಗಾಯಿ ತಂದಿದ್ದ ಚನ್ನರಾಯಪಟ್ಟಣದಲ್ಲಿ. ನೋಡಿ ಇದು ಕಾಯಿ ಬಿಟ್ಟಿರೋದು ನೋಡಿ, ಗಜನಿಂಬೆ. ಬಚ್ಚಲು ನೀರಿನ ಇಂಗುಗುಂಡಿಯ ಸದುಪಯೋಗಕ್ಕಾಗಿ ಬಾಳೆಯನ್ನು ಇಟ್ಟಿದ್ದೇನೆ. ಇದು ಈಗಾಗಲೇ ಸಾಕಷ್ಟು ಗೊನೆಗಳನ್ನು ಕೊಟ್ಟಿದೆ, ಈಗಲೂ ಉತ್ಕೃಷ್ಟವಾಗಿ ಬರ್ತಾ ಇದೆ. ಸರ್ ನಮಸ್ತೆ ಸರ್, ಕೃಷಿಧಾರೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಮಸ್ತೆ ಸರ್. ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನಮ್ಮ ತೋಟಕ್ಕೆ ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ನನ್ನ ಹೆಸರು HT ವೆಂಕಟೇಶಮೂರ್ತಿ, ನಿವೃತ್ತ ಉಪನಿರ್ದೇಶಕರು ದೈಹಿಕ ಶಿಕ್ಷಣ ವಿಭಾಗ. ಹಾಗೆಯೇ ನಾನು ಇಲ್ಲಿಗೆ ನಿವೃತ್ತಿಯನ್ನು ಹೊಂದಿ 3 ವರ್ಷ ಈ ತಿಂಗಳ 31ಕ್ಕೆ. ಅದಕ್ಕೆ ಮುನ್ನ 2 ವರ್ಷ ನಾನು ಈ ನನ್ನ ತಂದೆಯ ಜಮೀನಿನಲ್ಲಿ ತೋಟಗಾರಿಕೆಯನ್ನು ಮಾಡಿ ನನ್ನ ಜೀವನವನ್ನು ಮುಂದುವರಿಸಬೇಕು ಅಂತ ಆಶಯದೊಂದಿಗೆ ನನ್ನ ಸಂಸಾರವನ್ನು ಇಲ್ಲಿಗೆ ರೂಢಿಸಿದೆ. ಆಗಿನಿಂದ ಇಲ್ಲಿಗೆ 4.5 ವರ್ಷದ ತೋಟವನ್ನು 700 ಗಿಡ ಅಡಿಕೆ ಗಿಡ ಈಗಾಗಲೇ ಫಸಲಿಗೆ ಬಂದಿದೆ. ಹಾಗೆಯೇ ವಾಣಿಜ್ಯ ರಹಿತ ನಮ್ಮ ಮನೆಯ ಬಳಕೆಗೆ ಡೊಮೆಸ್ಟಿಕ್ ಯೂಸ್ ಪರ್ಪಸ್ಗೆ ನಾನು ನನ್ನ ಪರಿಚಯದಲ್ಲಿರ್ತಕ್ಕಂಥ ಎಲ್ಲ ಹಣ್ಣಿನ ಗಿಡಗಳನ್ನು ಹಾಗೂ ಗೃಹ ಉಪಯೋಗಿ ಸಸ್ಯಕಾಸಿಯನ್ನು ನನ್ನ ತೋಟದಲ್ಲಿ ಅಳವಡಿಕೆ ಮಾಡಿಕೊಂಡಿದ್ದೇನೆ. ಹಾಗಾಗಿ ಸಮಗ್ರ ಕೃಷಿ ಅಡಿಯಲ್ಲಿ ಬರಬಹುದಾದಂತಹ ಎಲ್ಲ ರೈತ ಉಪಯೋಗಿ ಅಥವಾ ಉತ್ಪಾದನಾ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸ್ತಾ ಇದ್ದೇನೆ. ಆದ್ದರಿಂದ ನಾನೀಗ ನಿಮ್ಮೊಟ್ಟಿಗೆ ನನ್ನ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಛಾಯಾಮಾನಸ ಪಶು ಆಹಾರ ಮತ್ತು ಮಾನವನಿಗೂ ಕೂಡ ಉತ್ಕೃಷ್ಟವಾದಂತಹ ರಿಚ್ ಪ್ರೋಟೀನ್ ಇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಮಗೆ ತಿಳಿಸುತ್ತೆ ವಿಜ್ಞಾನ. ಹಾಗಾಗಿ ಇದನ್ನು ಉಳ್ಸಪ್ಪಿರ್ಬೋದು, ಸಾಂಬಾರಿಗಿರ್ಬೋದು ಮತ್ತು ಮೊಸಪ್ಪಿಗಿರ್ಬೋದು ಬಳಸ್ಬೋದು ಮನುಷ್ಯರು. ಹಾಗೆ ಇದನ್ನು ನೇರವಾಗಿ ಕೂಡ ಇದನ್ನು ತಿನ್ನೋದ್ರಿಂದ ಆರೋಗ್ಯದಾಯಕ ಅಂತಕ್ಕಂಥದ್ದನ್ನ KVKನಲ್ಲಿ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ನಮಗೆ ಹೇಳ್ತಾರೆ. ಬಟ್ ರೈತರು ಇದನ್ನು ಯಾರೂ ಅಳವಡಿಕೆ ಮಾಡಿಕೊಂಡಿಲ್ಲ. ಇದು ಕುರಿ, ಆಡು, ದನ ಉತ್ಕೃಷ್ಟವಾಗಿ ತಿಂತವೆ. ಇದೊಂದು ಕೃಷಿಯುತ ಸಸ್ಯ ಪೂರಕವಾದಂತಹ ಉತ್ಕೃಷ್ಟ ಒಂದು ಬೆಳೆ. ನಮ್ಮ ಕೈಗೆಟಕುವ ಎಲ್ಲ ಸಸ್ಯ ಪ್ರಭೇದವನ್ನು ಅಳವಡಿಕೆ ಮಾಡುವ ಆಶಯದೊಂದಿಗೆ ಸರ್ ಇದು ಅನಾನಸ್ಸು ಬಿಡುತ್ತೆ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಹಾಗೆ ಏಲಕ್ಕಿ, ಯಾವುದು ಹೊಸ ಪ್ರಭೇದ ಬಂದಿದ್ದೀರಪ್ಪ ತಮಿಳ್ನಾಡಿಂದ ಒಂದು ಏಲಕ್ಕಿ. ಅದು ಸರ್ ಒಂದು ವಿಶೇಷ ಅಂದರೆ ಕೆರೆಯಲ್ಲಿ ಬರ್ತಕ್ಕಂಥ ಅನಗೊನೆ ಸೊಪ್ಪು. ಅದು ಏನೋ ಕಾಯ್ದೆ ಇದೆ ಅಂತ ಸರ್, ಅದು ಕ್ಯಾಕರಿಕೆ ಅಂತೀವಿ, ಇನ್ನೊಂದೇನೋ ಅಂತಾರಪ್ಪ. ಇದು ಸಾಂಬಾರು ಪದಾರ್ಥನ ಅಲ್ಲ ಸರ್, ಉತ್ಕೃಷ್ಟವಾದಂಥ ಹಣ್ಣು ಬೇಸಿಗೆಯಲ್ಲಿ ಬರುತ್ತೆ. ಓಕೆ, ಏನೇ ಬೇರೆ ಅದಕ್ಕೆ ಇನ್ನೊಂದು ಹೆಸರು, ನಾವು ಕ್ಯಾಕರಿಕೆ ಹಣ್ಣು ಅಂತ ಹೇಳ್ತೀವಿ. ಇದು ತುಂಬ ವಾಣಿಜ್ಯ ಬೆಳೆಯೂ ಕೂಡ, ಎಕರೆಗಟ್ಟಲೆ ಹಾಕಿ ಬೆಳೀತಾರೆ. ನಾವು ಮನೆ ಬಳಕೆಗೆ ಮಾಡಿದ್ವಿ. ಓಕೆ, ಇದು ಬಿಸಿಲಿಗೆ ಅದು ಅಷ್ಟು ಬಂದಿಲ್ಲ, 2 kg 3 kg ಒಂದು ಬರುತ್ತೆ ಒಂದೊಂದು. ಈ ಸೊಪ್ಪು ಕೆರೆ ಅಂಗಳದಲ್ಲಿ ಇರ್ತಕ್ಕಂಥ ಕಣ್ಣಿಗೆ ಉತ್ಕೃಷ್ಟ ಆರೋಗ್ಯದಾಯಕವಾದಂತಹ ಪ್ರೋಟೀನನ್ನು ಹೊಂದಿರತಕ್ಕಂಥ ಎ ವಿಟಮಿನ್ ಹೊಂದಿದಂಥ ಸೊಪ್ಪು ಸರ್. ಏನು ಸೊಪ್ಪು ಸರ್ ಅದು ಹೆಸರು? ಇದು ಅನಗೊನೆ ಸೊಪ್ಪು. ಅನಗೊನೆ
ಇದು ಸರ್ವಕಾಲಿಕವಾಗಿ ಕೆರೆಯಲ್ಲಿ ಲಭ್ಯ ಇಲ್ಲ. ಓಕೆ. ಆದರೆ ನಾವು ಇದನ್ನು ಪ್ಲ್ಯಾಂಟ್ ಮಾಡ್ಕೊಂಡಿದ್ದೀವಿ, ಕೋಳಿಯಿಂದ ಪ್ರೊಟೆಕ್ಟ್ ಮಾಡಿದ್ದೀವಿ. ವಾರಕ್ಕೆ ನಾವು ಆಗಿಂದಾಗಿ ಇದನ್ನು ಬಳಸ್ಕೊತೇವೆ. ಪೂರ್ವಿಕರು ಇದು ಸೊಪ್ಪನ್ನು ತಲೆ ಮೇಲಿಟ್ಟು ಅದ್ರ ಮೇಲೆ ಹರಳಿಗಿಡದ ಎಲೆಯನ್ನು ಹಾಕ್ಕೊಂಡು ತಿರುಗಾಡ್ತಾ ಇದ್ದು ನಾನು ಕಣ್ಣಾರೆ ನೋಡಿರೋದು. ಓಕೆ. ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ಸೊಪ್ಪುಗಳನ್ನೆಲ್ಲ ಈ ಒಂದು ಜಾಗದಲ್ಲಿ ಬೆಳೀತಾ ಇದ್ದೀರಾ? ಇದು ಅರಿವೆ ಸೊಪ್ಪು. ಅರಿವೆ ಸೊಪ್ಪು. ಕೋಳಿಗಳು ಈಗ ಮರಿ ಹ್ಯಾಚಿಂಗ್ ಬಂದಿದ್ದಾವೆ, ಅವು ಮೇಯ್ಕೊಂಡು ಸಮೃದ್ಧಿಯಾಗಿ ಬೆಳೀಲಿ ಅಂತ ಹೇಳಿ ಒಪ್ಪನ್ನ ಬಿಟ್ಟಿದ್ದೀವಿ. ಇದನ್ನು ಕಟ್ ಮಾಡ್ತಾ ಇದ್ರೆ ಮಲ್ಟಿ ಕಟಿಂಗ್ ಬರ್ತಾ ಇರುತ್ತೆ, ಕಟ್ ಮಾಡ್ದಂಗೆ ಬೀಜ ಗೊಬ್ಬರ ಹಾಕಿ ಬರ್ತಾ ಇರುತ್ತೆ. ಅದು ಪಾರಿಜಾತ, ಇದು ಬಾಲಾಜಿ ನಿಂಬೆ, ಆಲ್ ಸೀಸನ್ನು. ದುಂಡು ಮಲ್ಲಿಗೆ, ಇದು ಎಂಥದ್ದು ಮಲ್ಲಿಗೆ ಇದು ಅಲ್ಲ, ಮಲ್ಲೆ 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 ಈಗ ಸೀಸನ್ನು, ಮಲ್ಲೆ ಸೀಸನ್ ಈಗ. ಮೆಕಡೋಮಿಯಾ ನೋಡಿ ಸರ್, ಬಹುಶಃ ಮುಂದಿನ ಒಂದು ವರ್ಷಗಳಲ್ಲಿ ಇದು ಹೂ ಬಿಡ್ಬೋದು. ಮೆಕಡೋಮಿಯಾ ಉತ್ತಮ ವಾಣಿಜ್ಯ ಬೆಳೆ ಮತ್ತು ಡ್ರೈ ಫ್ರೂಟ್ಸ್ ಜಾತಿ. ಆ ಮೆಣಸಿನ ಗಿಡ 3-4 ವರ್ಷದ್ದು ಸರ್ ಅದು. ಓಕೆ. ಯಾವ ಜಾತಿ ಗಿಡ ಸರ್ ಇದು? ಮಾಮೂಲಿನೇ, ಬಟ್ ಇಲ್ಲಿ ಅಡಿಕೆ ಈಗ ನಾವು ಫಲ ಏನು ಬಿಟ್ಟಿದ್ದೇವೆ ಅಡಿಕೆ ಗಿಡ, ಅದನ್ನು ಇಲ್ಲಿ ನರ್ಸರಿ ಮಾಡ್ಕೊಂಡಿದ್ವಿ. ಆ ನರ್ಸರಿ ಒಳಗಡೆ ಇದು ಹುಟ್ಟಿತ್ತು, ಅದು ಹಾಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಅದು ಮರವಾಗಿ ಪರಿಣಮಿಸಿದೆ, ಬೃಹತ್ ಆಕಾರವಾಗಿ ಬೆಳೀತಾ ಇದೆ. ಗಜನಿಂಬೆ ನೋಡಿ ಸರ್, ಇದು ನನ್ನ ಸ್ನೇಹಿತ ತೋಟಕ್ಕೆ ಬರುವಾಗ ಅವನು ನನ್ನ ಆಸಕ್ತಿಯನ್ನು ನೋಡಿ ಎರವಲ್ಗಾಗಿ ತಂದಿದ್ದ ಚನ್ನರಾಯಪಟ್ಟಣದಲ್ಲಿ. ನೋಡಿ ಇದು ಕಾಯಿ ಬಿಟ್ಟಿರೋದು ನೋಡಿ, ಗಜನಿಂಬೆ. ಹಾಗೆ ನೋಡಿ ಬಂಚ್ ಆಫ್ ಫ್ಲವರ್ಸ್ ಆ್ಯಂಡ್ ಮಿಡ್ಡಿ. ಇದು ಜಂಬು ನೇರಳೆ ಸರ್, ಮನೆ ಬಳಕೆಗಾಗಿ ಜಂಬು ನೇರಳೆ, ಕಸಿ ಜಂಬು ನೇರಳೆಯನ್ನು ಹಾಕಿ 1 ವರ್ಷ 1.5 ವರ್ಷ ಆಗಿದೆ. ಬಹುಶಃ ಮುಂದಿನ 1-2 ವರ್ಷಗಳಲ್ಲಿ ಇದರಲ್ಲಿ ಫಲ ನಿರೀಕ್ಷೆಯನ್ನು ಮಾಡ್ಬೋದಾಗಿದೆ. ಜಪೋಟಿಕ ಯಾಕಪ್ಪ ಹೀಗಾಯಿತು ಸಿದ್ದು? ಎಲ್ಲ ಪುಡಿ ಎಲ್ಲ ಡ್ರೈ ಆಗ್ತಾಯಿದೆ ನೋಡು. ಇದು ಒಂದು ಜಪೋಟಿಕ ವಿದೇಶಿ ಹಣ್ಣು ಸರ್. ಇದು ಮರದ್ರಾಕ್ಷಿ. ಇದು ಸ್ಟೆಮ್ ಮೇಲೆಲ್ಲ ಬಿಟ್ಟಿರುತ್ತೆ, ಅದು ನೋಡಲಿಕ್ಕೆ ಒಂದು ಚೆಂದ. ಅದನ್ನು ಹಾಕಿದ್ದೇನೆ, ಬಟ್ ಈಗ ಗ್ರೋತ್ ಆಗ್ತಾ ಇದೆ. ಬಚ್ಚಲು ನೀರಿನ ಇಂಗುಗುಂಡಿಯ ಸದುಪಯೋಗಕ್ಕಾಗಿ ಬಾಳೆಯನ್ನು ಇಟ್ಟಿದ್ದೇನೆ. ಇದು ಈಗಾಗಲೇ ಸಾಕಷ್ಟು ಗೊನೆಗಳನ್ನು ಕೊಟ್ಟಿದೆ, ಈಗಲೂ ಉತ್ಕೃಷ್ಟವಾಗಿ ಬರ್ತಾಯಿದೆ. ಬಚ್ಚಲು ಇಂಗುಗುಂಡಿ ಇದೆ ಹಿಂಭಾಗದಲ್ಲಿ, ಅದರ ಸದ್ಬಳಕೆಗಾಗಿ ಒಂದು ವಾಟರ್ ಫೀಡ್ ಏನು ಅಗತ್ಯತೆ ಇಲ್ಲ, ಅದನ್ನು ಬಳಕೆ ಮಾಡಿಕೊಂಡು ಬಾಳೆ ಬರ್ತಿದೆ. ಈ ಮಿರಾಕಲ್ ನೋಡಿ, ಇದು ತಾನಾಗಿಯೇ ಬಾಲಾಜಿ ಆಲ್ ಸೀಸನ್ ಸರ್. ಇದು ನಿಂಬು ನೀವು ಯಾವಾಗ ಬಂದರೂ ನಾವು ಬಿದ್ದರೂ ಮಾತ್ರ ಆಯ್ಕೊಂತೀವಿ, ಕೈ ಎತ್ತಿ ಕುಯ್ಯಲ್ಲ. ಇದು ಎಷ್ಟು ಹಣ್ಣುಗಳಿದೆ ನೋಡಿ, ಎಲ್ಲ ಬಂಚ್ ಹಣ್ಣುಗಳಿದೆ ಮೇಲಿಂದ ಹಿಡಿದು. ಇದರದೇ ಪ್ರಭೇದ ಇನ್ನು 3 ಗಿಡ ಇದೆ ನಮ್ಮಲ್ಲಿ. ಇದು ಆಲ್ ಸೀಸನ್ ಮಾರ್ಕೆಟಿಂಗ್ ಬರೋ ರೀತಿಯಲ್ಲಿ ಅಡ್ವರ್ಟೈಸು ಕೂಡ ಮಾಡ್ಬೋದು, ಬಟ್ ನಮ್ಮಲ್ಲಿ ಪ್ರಾತ್ಯಕ್ಷಿತೆಯಲ್ಲಿ ಸಹಜವಾಗಿ ಆಲ್ ಸೀಸನ್ ಇರುತ್ತೆ. ಬಾಲಾಜಿ ಇದು ಜಾತಿ. ಸೀತಾಫಲ ಕಳೆದ ಬಾರಿಯಿಂದಲೂ ಇದು ಬೀಜ ಬಿದ್ದು ಹುಟ್ಟಿರೋದು, ಈಗಾಗಲೇ 2 ವರ್ಷದಿಂದ ಫಲ ನೀಡ್ತಾ ಇದೆ. ಇದು ಅನ್ಸೀಸನ್ನು, ಬಟ್ ಒಂದು ಕ್ರಾಸ್ ಬೀಡ್ ಇದೆ ಅಲ್ಲಿ, ಈಗಾಗಲೇ ಅದು ಫೀಡ್ ಇದೆ, ಈಲ್ಡ್ ಇದೆ ಅದರಲ್ಲಿ. ಇದು ಸೀತಾಫಲ ಮನೆ ಬಳಕೆಗೆ ಉತ್ಕೃಷ್ಟವಾಗಿದೆ. ಇಲ್ಲಿ ಇದೆ ನೋಡಿ, ಇಲ್ಲಿ ಇಲ್ಲಪ್ಪ, ಆ ಕಡೆ ಇದೆ ಸರ್. ಇರಲಿ ಸರ್. ಇದು ಸೀಡ್ಲೆಸ್ ತೈವಾನ್ ಸರ್, ಸೀಬೆ. ಸೀಡ್ಲೆಸ್ ತೈವಾನ್ ಸೀಬೆ. ಈಗಾಗಲೇ ಬಡ್ಸ್ ಫಾರ್ಮೇಷನ್ ಆಗಿದೆ, ಬಟ್ ನಾವು ಅದನ್ನು ಅವಾಯ್ಡ್ ಮಾಡ್ತಾಯಿದ್ದೀವಿ. ಗಿಡ ಸ್ವಲ್ಪ ಸ್ಟೇಬಲ್ ಆಗೋ ತನಕ ಮಗ್ಗುಗಳನ್ನು ಅವಾಯ್ಡ್ ಮಾಡಿಕೊಂಡು ಗಿಡ ಸ್ಟೇಬಲ್ ಆದಮೇಲೆ ಹಣ್ಣನ್ನು ಬಿಡಿಸ್ಕೊಳ್ಳೋಣ ಅಂತ. ಸೀತಾಫಲ
ಸರ್ ಇದು ಟೊಮೊಟೊ ಮೂಲ ಪ್ರಭೇದ. ಟೊಮೊಟೊದಲ್ಲಿ ಮೂಲ ಪ್ರಭೇದ ಬೇಲಿಯಲ್ಲೆಲ್ಲ ಹುಟ್ಟುತ್ತೆ. ನಾನು ಅಲ್ಲಿ ಬೇಲಿಯಲ್ಲಿದ್ದದ್ದನ್ನು ಗ್ರಾಫ್ಟ್ ಮಾಡ್ಕೊಂಡು ತಗೊಂಬಂದು ಹಾಕ್ಕೊಂಡಿದ್ದೀನಿ. ಇದು ಆಲ್ ಸೀಸನ್ನಲ್ಲಿ ನಮಗೆ ಟೊಮೊಟೊ ಫೀಡ್ ಮಾಡುತ್ತೆ. ಬಟ್ ಇದು ಮೂಲ ಪ್ರಭೇದ. ಇದರಲ್ಲಿ ಬಂದಿರತಕ್ಕಂಥದ್ದು ಆರ್ಟಿಫಿಷಿಯಲ್ ತಳಿಗಳೆಲ್ಲ ಇತ್ತೀಚೆಗೆ ವೆರೈಟಿ ಇದೆ. ಬಟ್ ಇದು ಮೂಲವಾಗಿ ಉತ್ಕೃಷ್ಟವಾದಂಥ ಹಣ್ಣನ್ನು ಕೊಡುತ್ತೆ. ಒಂದು ಹಣ್ಣಿತ್ತು ತೋರಿಸಿ, ಸಣ್ಣದೊಂದು ಇದೆ ನೋಡಿ. ಹಾಂ, ತೋರಿಸಿ. ಇನ್ನು ಗಾತ್ರ ಬರುತ್ತೆ. ಇದು ನುಗ್ಗೆ, ಫಾರಮ್, ಇದು ಕರಿಬೇವು, ಫಾರಮ್ ಕರಿಬೇವು ಸರ್. ನಾಟಿಗೂ ಇದಕ್ಕೂ ವೇರಿ ಏನು ಅಂದರೆ ಟೇಸ್ಟ್ಲೆಸ್ಸು ಬಟ್ ಫಾಸ್ಟ್ ಗ್ರೋತು, ಬಟ್ ವಿಟಮಿನ್ ಲೆಸ್ಸು. ಅದೇ ನಾಟಿ ಇದೆ, ಅದು ಎನ್ರಿಚ್ ಟೇಸ್ಟ್ ಇರುತ್ತೆ. ಅದು ಸ್ವಲ್ಪ ಗ್ರೋತು ಈಡ್ ಕಡಿಮೆ ಇರುತ್ತೆ. ಇದು ಫಾಸ್ಟ್ ಗ್ರೋತು ಮತ್ತು ಏನಂತ ಟೇಸ್ಟ್ಲೆಸ್. ಇದು ಬಸರಿ ಬೃಹತ್ ಮರದ ಜಾತಿಯಲ್ಲಿ ತಾಯಿ ಎಂದ ಹೆಸರಿಗೆ ಪಾತ್ರವಾಗಿರ್ತಕ್ಕಂಥದ್ದು ಬಸರಿ ಮರ. ಹಾಗೆ ತಂದೆ ಹೆಸರಿಗೆ ಪಾತ್ರವಾಗಿರ್ತಕ್ಕಂಥ ಬಿಗ್ ಬ್ಯಾನಿಯನ್ ಟ್ರೀ, ಅದು ಕಿಂಗ್ ಆಫ್ ಪ್ಲ್ಯಾಂಟ್ಸ್ ಟ್ರೀಸ್ ಇರ್ಬೋದು. ಇದು ಕಿಂಗ್ ಆಫ್ ಟ್ರೀಸಲ್ಲಿ ಇದು ಬ್ಯಾನಿಯನ್, ಇದು ಆಲದ ಮರ. ಇದನ್ನು ಬೋನ್ಸಾಯಿಯಾಗಿ ಕನ್ವರ್ಟ್ ಮಾಡಿದ್ದೇನೆ. ಹಾಸನದ ಆದಿಚುಂಚನಗಿರಿ ಮಠದ ಮುಂಭಾಗದ ಮರದಲ್ಲಿ ಎರಡೆರಡು ಎಲೆ ಇಟ್ಟುಕೊಂಡು ಹೋಗು ಬರುವವ್ರನ್ನೆಲ್ಲ ಅದು ಬೇಡ್ತಾ ಇತ್ತು, ನನಗೆ ಆಶ್ರಯ ಕೊಡಿ ಅಂತ. ಅಂದರೆ ಇದನ್ನು ನೀವೇ ತಯಾರು ಮಾಡಿರೋದು ಸರ್? ನಾನು ಅದನ್ನು ನೋಡಿ ಎರಡೆಲೆ ಗಿಡವನ್ನು ತಂದು ಇದನ್ನು ಆಗಿನಿಂದ, ಇದು ಸರಿಸುಮಾರು ಒಂದು 10 ವರ್ಷದ ಗಿಡ ಇದು. ಓಕೆ ಓಕೆ. ಇದನ್ನು ಬೋನ್ಸಾಯಿಯಾಗಿ ಕುಬ್ಜ ಮಾಡಿದ್ದೀರಾ? ಹಾಂ, ಕುಬ್ಜ ಮರವಾಗಿ ಪರಿಣಮಿಸಿದೆ. ಅದರಂತೆ ಇದು ಕೂಡ ಬಸರಿ ಜಾತಿ. ಇದು ತಾಯಿ ಜಾತಿಗೆ ಬರ್ತಕ್ಕಂತಹ ಉತ್ತಮವಾದಂಥ ಆಯುರ್ವೇದಿಕ್ ಮತ್ತು ಪೂಜಾರ್ಹವಾದಂತಹ ಗಿಡಗಳು ಇವೆಲ್ಲ. ಇದು ಈಗಾಗಲೇ ಫೆಮಿಲಿಯರ್ ಫ್ರೂಟು ಮಾರ್ಕೆಟಿಂಗಲ್ಲೆಲ್ಲ ಸಿಗುತ್ತೆ. ಡ್ರ್ಯಾಗನ್ ನೋಡಿ, ಇಲ್ಲಿ ಫ್ಲವರಿಂಗ್ ಆಗಿದೆ. 2-3 ವರ್ಷದಿಂದ ನಮಗೆ ಹಣ್ಣು ಕೊಡ್ತಾ ಇದೆ. ಒಂದು 600-700 ಗ್ರಾಮ್, 1 ವರ್ಷಷ್ಟು ಗಾತ್ರವೆಲ್ಲ ಬರುತ್ತೆ. ಇದೆಲ್ಲ ಬರ್ಡ್ ಫಾರ್ಮೇಷನ್ ಟೈಮ್ ಈಗ. ಆ ಕಡೆ ಒಂದು ಕಾಯಿ ಇದೆ ಸರ್. ಇದನ್ನು ತಿಂದವ್ರೆ. ನಾನಿಲ್ಲಿ ಬರೋ ಎಲ್ಲ ಸ್ನೇಹಿತರುಗಳು ಕೊಟ್ಟಿದ್ದೀನಿ ನೋಡಿ ಸರ್. ಇದು ಕಾಯಿ, ಫ್ಲವರಿಂಗು, ಬರ್ಡ್ ಫಾರ್ಮೇಷನ್ನು. ಆಮೇಲೆ ಬೇಗನೆ ಬರುತ್ತೆ. ಇದೇನು ಒಂದು ತಿಂಗಳೊಳಗಡೆ ಹಣ್ಣಾಗುತ್ತೆ. ಓಕೆ. ಬಡ್ಡ ಆಗುತ್ತಿದ್ದಂಗೆ ಬೇಗ ಬರುತ್ತೆ. ಇದು ಪೂಜಾರ್ಹವಾದಂತಹ ಪಾರಿಜಾತ ಗಿಡ. ಹಾಗೆ ಇದು ಅಶ್ವಗಂಧ. ಅಶ್ವಗಂಧ. ಇದು ಗ್ರಾಫ್ಟೆಡ್ ಬೆಣ್ಣೆಹಣ್ಣಿನ ಗಿಡವನ್ನು ನರ್ಸರಿಯಿಂದ ತಂದು ಹಾಕಿಲಿಗೆ 3.5-4 ವರ್ಷ. ಈ ಬಾರಿ ಕಳೆದ 2 ಬಾರಿಯಿಂದ ಮಗ್ಗಾಗ್ತಾ ಇತ್ತು. ಬಟ್ ಅದು ಫ್ಲವರಿಂಗ್ ಮಾತ್ರ ಇತ್ತು, ಕಾಯಿ ನಿಂತಿರಲಿಲ್ಲ. ಈ ಸಲ ಒಂದು 5-6 ಕಾಯಿಗಳು ಈಗಾಗಲೇ ಫಲದಾಯಕವಾಗಿ ಬಂದಿದೆ. ಈಗಾಗಲೇ 3 ಹಣ್ಣನ್ನು ತಿಂದಿದ್ದೀವಿ. ಈ ಸಲ ಕೌಂಟ್ಲೆಸ್ ಬಡ್ಸ್ ಆಗಿದೆ, ವಿಪರೀತ ಫಲ ಬಂದಿದೆ. ಬಟ್ ಇಷ್ಟು ಫಲ ಬಂದರೆ ಗಾತ್ರ ಬರಲ್ಲ. ಆದರೂ ಕೂಡ ನಾನು ಆದಷ್ಟು ತುಂಬ ಕೇರಾಗಿ ಮೇಂಟೈನ್ ಮಾಡ್ತಾಯಿದ್ದೇನೆ. ನೀರಿರ್ಬೋದು, ಗೊಬ್ಬರ ಇರ್ಬೋದು ಎಲ್ಲ. ಉತ್ಕೃಷ್ಟವಾದಂಥ ಬೆಳೆ ಸರ್ ಇದು. ಮತ್ತು ಗಾತ್ರನೂ ಬಂದಿದೆ. ಈಗಿರುವ ಬೆಳೆ ಇಷ್ಟು ಗಾತ್ರ ಬರಲಾರ್ದು, ಏಕೆಂದರೆ ತುಂಬಾ ಹೆಚ್ಚಾಗಿಬಿಟ್ಟಿದೆ. ಅಂದರೆ ರೈತನಿಗೆ ಉತ್ತಮ ವಾಣಿಜ್ಯ ಬೆಳೆಯಾಗಿ KG ಈಗ 250 ಇದೆ. ಓಕೆ. ಬಟ್ ನಮಗೆ ರೈತನಿಗೆ ಒಂದು 200 ರನ್ ಸಿಕ್ಕಿರೂ ಕೂಡ ಉತ್ತಮ ಲಾಭದಾಯಕ ಬೆಳೆ. ಪೆಪ್ಪರ್ ಪ್ಲ್ಯಾಂಟನ್ನು ಈಗ ನಾನು ಇನಿಷಿಯಲ್ ಸ್ಟೇಜಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಈಗ ಗ್ರೋನ್ ಅಪ್ ಸ್ಟೇಜಲ್ಲಿ ಇಟ್ಟಿದ್ದೇನೆ. ಓಕೆ. ಹಾಗೆ ಇದು ಮತ್ತು ಸೀತಾಫಲ, ಇದು ಕೂಡ ಬಿದ್ದು ಹುಟ್ಟಿದಂತಹ ಗಿಡ, ಬೀಜದಿಂದ ಬಂದಿರತಕ್ಕಂಥದ್ದು. ಏನು ಕಸಿ ಗಿಡ ಏನಲ್ಲ, ಆದರೂ ಉತ್ಕೃಷ್ಟವಾದಂಥ ಫಲವನ್ನು ನೀಡ್ತಾ ಇದೆ. ಅದು ರಾಮಫಲ. ಅಯ್ಯೋ, ನೆನ್ನೆ ಒಂದು ಹಣ್ಣಿತ್ತು ಸರ್, 1 kg ಇತ್ತು. ನೆನ್ನೆನಾರ ಬಂದ್ರ ರಾಮಫಲ. ಈಗಾಗಲೇ ನಲ್ಲಿ ಫೋಟೋ ಸಾಕ್ಷ್ಯದಲ್ಲಿ 900 ಗ್ರಾಮ್ ಇರ್ತಕ್ಕಂಥ ಹಣ್ಣನ್ನು ನಾನು ಫೋಟೋದಲ್ಲಿ ಇಟ್ಟಿದ್ದೇನೆ. ಹಾಗೆ ಇದು ನೆನ್ನೆ ಒಂದು ಹಣ್ಣನ್ನು ತೆಗೆದ್ವಿ, ಸರಿಸುಮಾರು ಒಂದು 800-900 ಗ್ರಾಮ್ ಇರತಕ್ಕಂಥ ಹಣ್ಣಿತ್ತು ಇಲ್ಲಿ. ಹಾಗೆ ಉತ್ಕೃಷ್ಟವಾದಂಥ ಫಲವನ್ನು ನೀಡುತ್ತೆ ಇದು ರಾಮಫಲ. ಆ ಮುಂದ್ಗಡೆ ಇರ್ತಕ್ಕಂಥದ್ದು
ಅದು ಇದು ಡ್ರೈ ಆಗಿರೋದು. ನಿನ್ನೆ ಅದೆಲ್ಲೋ ನೋಡಿರ್ಲಿಲ್ಲ, ಯಾಕೋ ಕಣ್ಣಾಡಿಸ್ದೆ, ತಿಂದು ಆರದಷ್ಟು ತಿಂದು ಆಚೆ ಹಾಕ್ಬಿಟ್ಟೆ ಹೋಗಿ. ಇದು ಭಾಗ್ಯ. ನಿಧಾನ ಸರ್. ಇದು ಯಾವ ತಳಿ ಸರ್? ಇದು ಭಾಗ್ಯ ಜಾತಿಯ ಆಲ್ ಸೀಸನ್ ಲೆಮನ್ ಸರ್, ನಿಂಬು. ಇದರಲ್ಲಿ ನಾನು ಏರ್ ಲೇಯರ್ ಗ್ರಾಫ್ಟಿಂಗನ್ನು ಮಾಡಿ ಸಾಕಷ್ಟು ಸಸಿಗಳನ್ನು ನಾನೀಗ ಸ್ನೇಹಿತರುಗಳಿಗೆಲ್ಲ ವಿತರಣೆಯನ್ನು ಮಾಡಿದ್ದೇನೆ. ಅಲ್ಲಿ ಅವರು ಕೂಡ ಉತ್ಕೃಷ್ಟವಾದ ಬೆಳೆಯನ್ನು ಪಡಿತಾ ಇದ್ದಾರೆ ಸರ್. ಇದೊಂದು ವಿಶೇಷ ಮಾವಿನ ಮರ. ನಾನು ಉಪನಿರ್ದೇಶಕರ ಕಚೇರಿ ಹಾಸನ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿರುವಾಗ ಆ ಕಾಂಪೌಂಡ್ನಲ್ಲಿ ಒಂದು ಮಾವಿನ ಮರ ಇದೆ. ಅದು ವಿಶೇಷವಾದಂತಹ ನಾಟಿ ಬಾದಾಮಿ ರೀತಿಯ ನಾಟಿ ಹಣ್ಣು. ಆ ಹಣ್ಣಿನ ರುಚಿಯನ್ನು ನೋಡಿ ನಾನು ಅದರದ್ದು ಒಂದು ಇಷ್ಟು ಸ್ಟೆಮ್ಮನ್ನು ತಂದು ಕಾಂಪೌಂಡಿನಲ್ಲಿ ಇದ್ದಂಥ ಒಂದು ಗಿಡಕ್ಕೆ ಬೆಣೆ ಕಸಿ ವಿಧಾನದಲ್ಲಿ ಒಂದು ಬೆಣೆ ಕಸಿ ಅಂತ ಬರುತ್ತೆ, ಅದಕ್ಕೆ ಅಳವಡಿಕೆಯನ್ನು ಮಾಡಿಕೊಂಡು ನಾನು ಅದನ್ನು ಗಿಡವಾಗಿ ಬೆಳೆಸಿದ್ದೇನೆ. ಈಗಾಗಲೇ 3-4 ವರ್ಷದಿಂದ ತುಂಬ ಉತ್ಕೃಷ್ಟವಾದಂತಹ ಫಲವನ್ನು ನಮಗೆ ನೀಡ್ತಾ ಇದೆ. ಈ ವರ್ಷ ಸಾಕಷ್ಟು ಫಲವನ್ನು ನೀಡ್ತಾ ಇದೆ. ಒಟ್ಟಾರೆ ಇದು ಸಾಧ್ಯ ಅಂತಕ್ಕಂಥದ್ದನ್ನು ಸಹಜವಾಗಿ ಪಡೆದು ಆನಂದಿಸ್ತಕ್ಕಂಥ ಒಂದು ಕೈಂಕರ್ಯದಡಿಯಲ್ಲಿ ಈ ಮಾವಿನ ಮರವನ್ನು ನಾನು ಸೇವಾವಧಿಯ ನೆನಪಿನಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಎಲ್ಲ ಗಿಡಗಳನ್ನು ನೀವು ಒಂದು ಸೈನ್ ತಂದುಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀರಾ? ಹ್ಞೂ ಸರ್. ಇದು ಇದು ಫಾರಮ್ ನೆಲ್ಲಿ, ಬೆಟ್ಟದ ನೆಲ್ಲಿನಲ್ಲೇ ಫಾರಮ್ ಸರ್. ಇದು ಅದು ದಪ್ಪ ಬರುತ್ತಲ್ಲ, ಕಳೆದ ಬಾರಿ 2 ಬಿಟ್ಟಿತ್ತು, ಈ ಸಲ ಸಾಕಷ್ಟು ಹೂವಾಗಿತ್ತು, ಎಲ್ಲ ಬಿಟ್ಟಿದೆಯೋ ಗೊತ್ತಿಲ್ಲ. ಇದು ವಿಶೇಷವಾಗಿ ಮತ್ತು ಅದು ದಪ್ಪ ಬರ್ತಕ್ಕಂಥ ಫಾರಮ್ ನೆಲ್ಲಿ ಗಿಡ. ಇದು ನಾಟಿ ನೆಲ್ಲಿ ಗಿಡ ಇದೆ, ಅದು ಅಲ್ಲೇ ಇದೆ.